ಹೋದ ತಿಂಗಳು ಅಂದರೆ ಫೆಬ್ರವರಿ 13 ಶುಕ್ರವಾರ ಬಂದಿತ್ತು. ಅವತ್ತು 13ನೇ ತಾರೀಕು ಯಾವೆಲ್ಲ ತಿಂಗಳು ಶುಕ್ರವಾರ ಬರುತ್ತೋ ಆಕ್ಸಿಡೆಂಟ್ಗಳು ಮತ್ತು ಏನಾದರೂ ಒಂದು ಎಡವಟ್ಟುಗಳಾಗ್ತವೆ ಅಂತ ಹೇಳ್ತಾರೆ. ಆದರೆ ನನ್ನ ಕೇಳಿದ್ರೆ ಅದು ಕಾಕತಾಳೀಯ ಅಂತಷ್ಟೇ ಹೇಳ್ತೀನಿ. ಯಾಕಂದರೆ ಅದಕ್ಕಿಂತಲೂ ಮೀರಿರೋ ಆಕ್ಸಿಡೆಂಟ್ಗಳು ಆ ಡೇಟ್ ಅಲ್ಲದೆ ಬೇರೆ ಡೇಟ್ಗಳಿಗೂ ಆಗಿದ್ದಾವೆ. ಸೊ ಹಾಗಾಗಿ ನಾನು ಅದನ್ನು ಜಸ್ಟ್ ಕಾಕತಾಳೀಯ ಅಂತ ಹೇಳ್ತೀನಿ ಅಷ್ಟೇ. ಡೇಟ್ಗಾಗಲಿ ಆ ದಿನಕ್ಕಾಗಲಿ ಯಾವುದೇ ಸಂಬಂಧ ಇಲ್ಲ. ಆದರೆ ನಾವು ಹೊರಗಡೆ ಹೋಗುವಾಗ ಆಕ್ಸಿಡೆಂಟ್ಗಳು ಆಗಬಾರ್ದು ಅಂದರೆ ನಮ್ಮ ಪ್ರಾಣದೇವನ ಒಂದು 12 ನಾಮಗಳಿದ್ದಾವೆ. ಅಂದ್ರೆ ಹನುಮಂತನ 12 ನಾಮಗಳು. ಅದನ್ನ ಹನುಮಾನ್ ದ್ವಾದಶ ನಾಮಾವಳಿ ಅಂತ ಕರೀತಾರೆ. ನಾವು ಯಾವಾಗ್ಲೂ ಅಷ್ಟೇ ಹೊರಗಡೆ ಹೋಗ್ಬೇಕಾದ್ರೆ ಬೈಕ್ ಕೀ ಎತ್ಕೊಂಡ ತಕ್ಷಣ ನಾವೇನಾದ್ರೂ ಆ ಮಂತ್ರ ನಮ್ಮ ಮೈಂಡ್ಗೆ ಬಂದ್ಬಿಡ್ತು ಅಂತಂದ್ರೆ ನಮ್ಗೆ ಯಾವುದೇ ತರ ಆಕ್ಸಿಡೆಂಟ್ಗಳು ಆಗೋದಿಲ್ಲ, ಯಾವುದೇ ತರ ಮೃತ್ಯು ಭಯನೂ ನಮ್ಗೆ ಬರೋದಿಲ್ಲ. ಆ ನಾಮಗಳು ಏನು ಅಂತ ಹೇಳ್ತೀನಿ ನೋಡಿ. ಹನುಮಾನ್ ಅಂಜನಾ ಸೂನುಹು ವಾಯುಪುತ್ರೋ ಮಹಾಬಲಃ ರಾಮೇಷ್ಟ ಫಲ್ಗುಣಸಖ ಪಿಂಗಾಕ್ಷೋ ಅಮಿತ ವಿಕ್ರಮಃ ಉದದಿಕ್ರಮಣಶ್ಚೈವ ಸೀತಾ ಶೋಕ ವಿನಾಶಕಃ ಲಕ್ಷ್ಮಣ ಪ್ರಾಣದಾತಾ ಚ ದಶಗ್ರೀವಸ್ಯ ದರ್ಪಃ ದ್ವಾದಶೈತಾನಿ ನಾಮಾನಿ ಕಪೀಂದ್ರಸ್ಯ ಮಹಾತ್ಮನಃ ಸ್ವಾಪಕಾಲೆ ಪಠೇ ನಿತ್ಯಂ ಯಾತ್ರಾ ಕಾಲೇ ವಿಶೇಷತಃ ತಸ್ಯ ಮೃತ್ಯು ಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. ಇದನ್ನ ಹನುಮಾನ್ ದ್ವಾದಶ ನಾಮಾವಳಿ ಅಂತ ಕರೀತಾರೆ. ಇದು ಬಂದು ಹನುಮಂತನ ವಜ್ರ ಕವಚ ಏನಿದೆಯಲ್ಲ ಅದರಿಂದ ತಗೊಂಡಿರೋ ನಾಮಾವಳಿಗಳಾಗಿದ್ದಾವೆ ಇದನ್ನ. ಮತ್ತೆ ಇದರ ಅರ್ಥನೂ ಹೇಳ್ತೀನಿ ನೋಡಿ ನಿಮ್ಗೆ.